ಸತೀಶನ್ ಮದುವೆ ನಡೆಯುತ್ತೆ. ಇವತ್ತು ಸಾಯಂಕಾಲ ಅವನ ರಿಸೆಪ್ಷನ್ನೂ ನಡೆಯುತ್ತೆ. ಆದ್ರೆ ಅದೆಂಗೆ ಅಂತ ನನಗೆ ಗೊತ್ತಿಲ್ಲ. ಅವನಿಗೆ ಜ್ಞಾಪಕ ಬರುತ್ತೋ ಇಲ್ವೋ, ಆದ್ರೆ ಅವನ ಮದುವೆ ನಡೀಲೇಬೇಕು. ಈಗ ಅವನ ಆಸ್ಪತ್ರೆಯಿಂದ ಆಚೆ ಬರ್ತಾನೆ. ಅದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಬಂದೇ ಬರ್ತಾನೆ. ಅವನಿಗೆ ಯಾವಾಗ ಜ್ಞಾಪಕ ಬರುತ್ತೋ, ಎಷ್ಟು ವರ್ಷ ಬಿಟ್ಟು ಬರುತ್ತೋ ಬರಲಿ, ಆದ್ರೆ ಅವನಿಗೆ ಜ್ಞಾಪಕ ಬಂದಾಗ ಅವನ ಮದುವೆ ನಡೆದಿರ್ಬೇಕು. ಅವನಿಗೋಸ್ಕರ, ಅವನ ಫ್ರೆಂಡ್ಶಿಪ್ಗೋಸ್ಕರ ನಾವೇನಾದ್ರೂ ಮಾಡಬೇಕು ಅಂತಿದ್ರೆ ಅದಿದೆ, ಮಾಡೋಣ. ಅವನ್ನ ಮದುವೆ ಕರ್ಕೋದ್ರೆ ಗೊತ್ತಾಯ್ಕಿಲ್ವೇನ್ಲ? ಅವ್ರ ಮನೆಯವ್ರು ಗೊತ್ತಾದ್ರೆ ಸುಮ್ಮನೆ ಬಿಟ್ಟಾರ ನಮ್ನ? ನೋಡೋ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಒಂದ್ ವೇಳೆ ಗೊತ್ತಾದ್ರೆ ಏನೋ ಮಾಡ್ತಾರೆ, ಉಗಿತಾರೆ, ಬೈತಾರೆ. ಉಗಿಲಿ ಬಿಡು, ಈಗ ಗೊತ್ತಾದ್ರು ಅಷ್ಟೇ. ಒಂದ್ ವೇಳೆ ಯಾರಿಗೂ ಗೊತ್ತಾಗ್ತೀರಾ ಈ ಮದುವೆ ನಡೆದೋಗ್ಬಿಟ್ರೆ ಯೋಚನೆ ಮಾಡ್ರೋ. ಒಂದೇ ಒಂದ್ ದಿನ ಕಣ್ರೋ, ಹೆಂಗಾದ್ರೂ ಮ್ಯಾನೇಜ್ ಮಾಡೋಣ ಕಣ್ರೋ. ಯಾವತ್ತಾದ್ರೂ ಜ್ಞಾಪಕ ಬಂದೇ ಬರುತ್ತೆ ಅಂತ ಡಾಕ್ಟರ್ ಹೇಳಿಲ್ವೇನೋ? ಬೈ ಚಾನ್ಸ್ ಅವನಿಗೆ ಮದುವೆ ಮುಂಚೆನೆ ಎಲ್ಲ ಜ್ಞಾಪಕ ಬಂದ್ಬಿಟ್ರೆ ಯಾವ್ದು ಟೆನ್ಷನ್ ಇಲ್ದ್ರೆ ಈ ಮದುವೆ ನಡೆದೋಗುತ್ತೋ. ನೀನ್ ಹೇಳೋದೇನೋ ಸರಿ, ಆದ್ರೆ ಅವ್ನ ಆಸ್ಪತ್ರೆಯಿಂದ ಹೆಂಗಲ್ಲ ಕರ್ಕೊ ಹೋಗೋದು? ಅದಕ್ಕೂ ಒಂದು ಐಡಿಯಾ ಇದೆ. ಹಂಗಾರೀಗ ಸತೀಶನ್ ಅವ್ರ ಮನೆ ಕರ್ಕೊಂಡು ಹೋಗ್ಬಿಡವ? ಬೇಡ, ಫಸ್ಟ್ ಅವ್ನು ಆನಂದನ ಮನೆಗೆ ಕರ್ಕೊಂಡು ಹೋಗೋಣ. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡೋಣ. ಲೇ, ಧನಲಕ್ಷ್ಮಿ ಫೋನ್ ಮಾಡ್ತಾನೆ ಅವಳಕಲ್ಲ, ಬೇರೆ ದಾರಿನೇ ಇಲ್ಲ. ಸತೀಶನ್ಗೆ ಅವಳ ಜೊತೆ ಮಾತಾಡಿಸ್ಲೇಬೇಕು. ಇನ್ನೂ ಮಾತಾಡಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಹೆಂಗಲ್ಲ ಮಾತಾಡ್ತಾನೆ? ಧನು ಯಾರು ಅಂತ ಕೇಳ್ತಾವನೆ. ಹೇಳ್ತೀನಿ, ಧನಲಕ್ಷ್ಮಿ ಯಾರು ಅಂತ ಅವನಿಗೆ ಸರಿಯಾಗಿ ಹೇಳ್ತೀನಿ. ಲೇ ಸತೀಶ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ನಿನ್ನೆ ಸಂಜೆ ನಾವೆಲ್ಲ ಗ್ರೌಂಡಲ್ಲಿ ಕ್ರಿಕೆಟ್ ಆಡಕ್ಕೆ ಹೋದ್ವಿ. ಅಲ್ಲಿ ಕ್ಯಾಚ್ ಹಿಡಿಯಕ್ಕೆ ಅಂತ ಹೋಗಿ ನಿನ್ನ ಕಾಲ್ ಸ್ಲಿಪ್ಪ ಕೆಳಗೆ ಬಿದ್ದುಬಿಟ್ಟೆ. ಆಗ ನಿನ್ನ ತಲೆಗೇಟಾಯ್ತು. ಸುಮಾರು 1-2 ವರ್ಷದಲ್ಲಿ ನಡೆದಿರೋದನ್ನೆಲ್ಲ ಮರ್ತುಬಿಟ್ಟೆ. ಈ 1 ವರ್ಷದಲ್ಲೇ ನೀನು ಧನಲಕ್ಷ್ಮಿ ಅನ್ನೋ ಹುಡುಗಿನ ಲವ್ ಮಾಡಿದ್ದು. ನೀನು ಮರ್ತೋಗಿರೋ ಎಷ್ಟೋ ವಿಷಯಗಳಲ್ಲೇ ಇದೂ ಒಂದು. ಈ 1 ವರ್ಷದಲ್ಲೇ ನಿಮ್ಮಿಬ್ಬರ ಮಧ್ಯೆ ಲವ್ ಫಾಸ್ಟಾಗಿ ದೊಡ್ಡದಾಗಿ ಬೆಳೆದು ಬಿಡ್ತು. ಮದುವೆ ಆದ್ರೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಒಂಟಿ ಕಾಲಲ್ಲಿ ನಿಂತೆ. ಕಷ್ಟಪಟ್ಟು ಎಲ್ಲಾರನ್ನೂ ಒಪ್ಪಿಸ್ದೆ. ಅವಳ ಜೊತೆ ಇವತ್ತು ಸಂಜೆ ನಿನ್ನ ರಿಸೆಪ್ಷನ್ನು, ನಾಳೆ ಮದುವೆ. ನಿನ್ನ ಜೊತೆ ಮಾತಾಡಬೇಕು ಅಂತ ಧನಲಕ್ಷ್ಮಿ ನಿನ್ನೆ ಸಂಜೆಯಿಂದ ಫೋನ್ ಮಾಡ್ತಾನೇ ಇದ್ದಾಳೆ. 78 ಮಿಸ್ ಕಾಲ್ ಇದೆ. ಈಗ ನೀನು ಧನಲಕ್ಷ್ಮಿ ಜೊತೆ ಫೋನಲ್ಲಿ ಮಾತಾಡ್ತೀಯ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನೀನು ಅವಳನ್ನ ಮರ್ತೋಗಿರೋದು ಯಾವುದೇ ಕಾರಣಕ್ಕೂ ಅವಳಿಗೆ ಗೊತ್ತಾಗಬಾರ್ದು. ಏನೋ? ಲೇ ಆನಂದ, ಫೋನ್ ಮಾಡೋ. ಏಯ್, ಹೇಳಿದ್ದೆಲ್ಲ ನೆನಪಿದೆ ತಾನೆ? ಏನು ಮಿಸ್ ಹೊಡಿಬಾರ್ದು. ಬಿ ಕೇರ್ಫುಲ್. ನೀವ್ಯಾರು? ನೀವ್ಯಾರು? ಸಾರ್ ಯಾರು? ಸೂರಿಕಲ. ಸೂರಿ ಅಂದ್ರೆ ನಮ್ ಸುರೇಶ ಕಲ. ಏಯ್, ನಾನು ಯಾರು ಅಂತ ನಿಜವಾಗ್ಲೂ ನೆನಪಿಲ್ವೇನೋ? 4 ವರ್ಷದಿಂದ ನಿನ್ ಜೊತೆನೆ ಕೆಲಸ ಮಾಡ್ತಿದ್ದೀನಲ್ಲೋ. ನನ್ನ ಜೊತೆ 4 ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಸರ್? ಅಲ್ಲ ಸೋರಿ, ನನ್ನ ಮಗನೇ ನನಗೆ ಲವ್ ಮಾಡ್ತೀಯಾ? ನಾನೊಂದು ಹುಡುಗಿನ ಲವ್ ಮಾಡಿದ್ನಾ? ಮದುವೆ ಆದ್ರೆ ಅವಳನ್ನೇ ಆಯ್ತೀನಿ ಅಂತ ಒಂಟಿ ಕಾಲ್ ಮೇಲೆ ನಿಂತಿದ್ದೀನಾ? ಇವತ್ತು ರಿಸೆಪ್ಷನ್ ಅಂತ, ನಾಳೆ ಮದುವೆ ಅಂತೆ, ನಾಳೆ ಮಕ್ಕಳಾಗ್ಬಿಡ್ತಾವ? ಚೆನ್ನಾಗ್ ಕಥೆ ಹೊಡಿತೇಕಲ್ಲ ಲೇ ನನ್ನ ಮಗನೇ. ಕ್ವಾಟ್ಲೆ ಸತೀಶನ್ಗೆ ಕ್ವಾಟ್ಲೆನಾ? ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಕಂದ. ಹೋಗು ಚಿನ್ನ, ಹೋಗು ಚಿನ್ನ, ಹೋಗು ಹೋಗು ಹೋಗು. ಸುರಿ ಬಾಯ್ಲೆ. ಸುರಿ, ಇವ್ನಿಗೆ ಹಿಂಗೆಲ್ಲ ಹೇಳಿದ್ರೆ ಆಗಲ್ಲ. ಇವನ್ ರೂಟಲ್ಲೇ ಹೋಗಿ ಹೇಳ್ಬೇಕಲ್ಲ. ಸತೀಶ, ಏನ್ಲ? ನಾನು ನಿಂಗೊಂದು ವಿಷಯ ಹೇಳ್ಬೇಕಲ್ಲ.
ನಾನು ಒಂದು ಹುಡುಗಿಗೆ ಫೋನ್ ಮಾಡಿಕೊಡ್ತೀನಿ. ಅವಳ ಹೆಸರು ಧನಲಕ್ಷ್ಮಿ ಅಂತ. ತುಂಬಾ ಫೋನ್ ಮಾಡಿ ಕಾಟ ಕೊಡ್ತಾಳು ಕಲ. ಅದಕ್ಕೆ ನೀನು ಅವಳಿಗೆ ಫೋನಲ್ಲಿ ಚಿನ್ನು ರಾತ್ರಿ ಎಲ್ಲ ಆಫೀಸಲ್ಲಿ ನಾನು ಹೇಳದ್ ಪೂರ್ತಿ ಕೇಳಿಸ್ಕಲ್ಲ. ಹೇಳ ಚಿನ್ನು, ರಾತ್ರಿ ಎಲ್ಲ ನಾನು ಆಫೀಸಲ್ಲೇ ಇದ್ದೆ. ಇಯರ್ ಎಂಡ್ ಅಲ್ವಾ, MD ಸಿಕ್ಕಾಪಟ್ಟೆ ಕೆಲಸ ಕೊಟ್ಬಿಟ್ಟಿದ್ದ. ಸಾರಿ ಪುಟ, ಈ ಕೆಲಸ ಮುಗೀತು, ಅದಕ್ಕೆ ನಿನಗೆ ಫೋನ್ ಮಾಡಿದೆ. ರಾತ್ರಿ ಎಲ್ಲ ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ. ಮನೆಗೋದ್ಮೇಲೆ ಫೋನ್ ಮಾಡ್ತೀನಿ. ಬಾಯ್ ಚಿನ್ನು, ಬಾಯ್ ಪುಟ. ಲವ್ ಮಾಡಿದ್ರೆ ಚಿನ್ನು ಪುಟ್ಟ ಅಂತ ನಾಯಿಮ್ರಿ ಕರ್ದಂಗ್ ಕರಿಬೇಕೇನ್ಲ? ಇವನ್ ಧನಲಕ್ಷ್ಮಿನ ಹಂಗೆ ತಾನೇ ಕರಿತಿದ್ದು. ಹೋಗಿ ಹೇಳು, ನಿನ್ಗೂ ಗಿಫ್ಟ್ ಕೊಡ್ತಾನೆ. ಬಡಪ್ಪ ಅಲ್ಲಕಲ್ಲ, ಅವಳನ್ನ ಲವ್ ಮಾಡಿರೋ ಅಂತಾನೆ ಅವಳು ಫೋನ್ ಮಾಡ್ಬೇಕು. ನಾನೇ ಯಾಕಲ ಮಾಡ್ಬೇಕು? ಅದು ಮ್ಯಾಟ್ರ್ ಇರೋದೇ ಅಲ್ಲಿ ನೋಡು. ನೀನು ಅವಳನ್ನ ಲವ್ ಮಾಡೋ ಥರ ನಾಟಕ ಮಾಡಬೇಕು ಅಷ್ಟೇ. ಆದ್ರೆ ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಮಾತಾಡಕ್ ಬಿಡಬಾರ್ದು. ಹಿಂಗೆ ಕಲ, ರಾತ್ರಿ ಆಗ್ಲೂ ಫೋನ್ ಮಾಡಿ ನನಗೆ ಹೆಂಗ್ ಹಿಂಸೆ ಕೊಟ್ಟವಳು ಗೊತ್ತಾ? ಅವಳನ್ನ ಸುಮ್ಮನೆ ಬಿಡ್ಬೇಕೇನ್ಲ? ಸತ್ತೋಗಿದ್ನೇನಲ್ಲ ನಾನು? ಯಾಕಲ ಮೊದ್ಲ ಈ ವಿಷಯ ನಂಗೆ ಹೇಳಿಲ್ಲ ನೀನು? ಮಾಡ್ಲಾ ಫೋನ್ ಅವಳಿಗೆ? ಮಾಡ್ಲಾ ನೀನು ಅವಳು ಫೋನ ಮೊದ್ಲು? ಸತೀಶ, ನೀನೇನ್ ಮಾತಾಡ್ತೀಯೋ ಅದು ನಿಜ ಅನ್ನೋ ತರನೇ ಇರ್ಬೇಕು. ನೀ ಮಾಡ್ಲಾ ಹೇಳ್ತೀನಿ ನಾನು. ಕೊಡ್ಲಾ ಹೆಂಗ್ ಮಾತಾಡ್ತೀನಿ ಅಂತ ನೋಡ್ಲಾ ನೀನು. ಆನಂದ, ಯಾರೋ ಹುಡುಗಿ ಮಾತಾಡ್ತಾಳಕಲ್ಲ. ಸರಿ ಮಾತಾಡೋ. ನಾನೇನೋ ಮಾತಾಡ್ಲಿ? ಈಗ ಅವನ ಜೊತೆ ಆಫೀಸಲ್ಲಿರೋದು ನೀನು ಒಪ್ಪನೇ ಕಲ. ಏನಾದ್ರೂ ಮಾತಾಡೋ. ಹಲೋ ಧನು, ನಾನು ಸೂರಿ ಮಾತಾಡ್ತಾ ಇದ್ದೀನಮ್ಮ. ಅದೇ ಲ್ಯಾಂಡ್ಲೈನ್ ಫೋನ್ ಬಂತು, MD ಫೋನ್ ಮಾಡಿದ್ರು, ಅದಕ್ಕೆ ಅವ್ನು ಮಾತಾಡೋಕೋದ. ಮತ್ತೆ ಮಾತಾಡ್ತಾನೆ. ಮತ್ತೆ ನೀನು ಚೆನ್ನಾಗಿದ್ಯಾ? ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ಓಕೆಮ್ಮ, ಓಕೆ. ನಂಗೆ ಟೀ ಬೇಡಪ್ಪ, ಸತೀಶ್ ಸರ್ ಕೊಡೋದು. ಹೋಗೋಗಿ ಬೇಗ ಕೊಡೋದು. ಹಲೋ, ಹಾಂ. ಅಯ್ಯೋ ನಂದು ಬಿಡಮ್ಮ, ಪಾಪ ಅವನೇ ರಾತ್ರಿ ಎಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ದ. ಹೌದು, ನಾನು ಮಲ್ಕೊಂಬಿಟ್ಟೆ, ಅವನು ರಾತ್ರಿ ಎಲ್ಲ ಕೆಲಸ ಮಾಡ್ದ. ಮತ್ತೆ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ನೀನು ಚೆನ್ನಾಗಿದ್ಯಾ? ಓಹ್, ಮತ್ತೆ ಕೇಳಿದ್ನಾ? ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ಹಾಂ ಸರ್, ಎಲ್ಲ ಆಯ್ತು ಸರ್. ಹಾಂ ಸರ್, 4 ಗಂಟೆವರೆಗೂ ಮಾಡಿದ್ವಿ ಸರ್. ಫುಲ್ ಮುಗಿದೋಯ್ತು ಸರ್. ನೀವು ಒಂದ್ಸಲ ಚೆಕ್ ಮಾಡ್ಕೊಂಡು. ಹಾಂ ಸರ್, ಹಾಂ ಸರ್. ಅಯ್ಯೋ ಪಾಪ, ಚಿಕ್ಕ ವಯಸ್ಸಿನಲ್ಲಿ ಹಿಂಗ ಆಗ್ಬಾರ್ದಾಗಿತ್ತು ಸರ್. ಹಲೋ, ಅದನ್ನು ನಮ್ಮ MD ಬಂದರು. 4 ಗಂಟೆವರೆಗೂ ಇಲ್ಲೇ ಇದ್ರು, ಆಮೇಲೆ ಹೋದ್ರು. ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ದು ಅವರೇ. ಹೌದು, ಈಗ ಬಂದಿದ್ದು ಅವರೇ, ಎಲ್ಲ ಅವರೇ. ಹೌದು. ಮತ್ತೆ ನೀನು ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡ? ಒಂದು ನಿಮಿಷ, ಸತೀಶ ಬಂದ, ಅವನೇ ಮಾತಾಡ್ತಾನಂತೆ. ತಗೋ. ಹಲೋ ಧನು, ಸಾರಿ ಧನು, ಅದು ರಾತ್ರಿ ಎಲ್ಲ ಕೆಲಸ ಇತ್ತು, ಅದಕ್ಕೆ ನಿನಗೆ ಫೋನ್ ಮಾಡೋಕ್ಕಾಗಿಲ್ಲ. ಮನೆಗೆ ಹೋಗ್ತಾ ಇದ್ದೀನಿ ಇವಾಗ, ತುಂಬ ಸುಸ್ತಾಗಿದ್ದೀನಿ. ಮನೆಗೆ ಹೋದ ತಕ್ಷಣ ಫೋನ್ ಮಾಡ್ತೀನಿ, ಓಕೆನಾ? ಬಾಯ್ ಚಿನ್ನು, ಬಾಯ್ ಚಿನ್ನು. ಓಕೆ, ಐ ಲವ್ ಯು, ಬಾಯ್. ಓಕೆನಾ? ಹೋಗೋಣ. ಸರಿ. ಚಿಕ್ಕ, ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಹುಷಾರು, ಯಾರಿಗೂ ಗೊತ್ತಾಗಬಾರ್ದು. ಗಾಡಿಗಳು ರೆಡಿಯಾಗಿ ಇಟ್ಕೊಂಡು ಕಾಯ್ತಾ ಇರ್ತೀವಿ. ಹುಷಾರಾಗಿ ಕರ್ಕೊಂಬಂದು. ಏನಂದ ಮರ? ಹುಷಾರಲ್ಲ. ಈ ನನ್ನ ಮಕ್ಳು ಯಾವಾಗಲೂ ನನ್ನೇ ಸಿಗಿಸ್ತಾರೆ. ಲವ್ ಮುಂದೆ ಹೆಂಗಿರ್ಲ ಕತೆ? ಇಂಪಾರ್ಟೆಂಟಾಗಿ 2 ವಿಷಯ ಕಂಡ್ರಲ್ಲ. ಇವನು ಮದುವೆ ಮುಗಿಯೋವರೆಗೂ ನಾವು 3 ಜನ ಯಾವಾಗಲೂ ಇವನ ಜೊತೆಗಿರ್ಬೇಕು. ಆಮೇಲೆ ಇವನು ಜಾಸ್ತಿ ಯಾರ ಜೊತೆನೂ ಮಾತಾಡ್ದಾರಂಗೆ ನೋಡ್ಕೋಬೇಕು. ಮದುವೆಲಿ ಹೆಂಗ್ಲ ಆಯ್ತದೆ? ಸತೀಶನ್ಗೆ ಆಫೀಸಲ್ಲಿ ತುಂಬ ಕೆಲಸ ಆಯಿತು, ಅವನಿಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ಮನೆಗೆ ಹೋದ ತಕ್ಷಣ ಮಲಗಿಸ್ಬಿಡವ. ಅವ್ವಾ, ಇವನ್ ಮನೆಗೆ ಕರ್ಕೋಗಿ ನೆನ್ಸ್ಕೊಂಡ್ರೆ ನಂಗೆ ತೊಳ್ಳೆ ಎಲ್ಲ ನಡಕ್ತಾವಕಲ್ಲ. ನನಗೂ ಅಷ್ಟೇ ಕಲ, ತುಂಬ ಭಯ ಆಗ್ತಾ ಇದೆ. ಏನು ಟೆನ್ಷನ್ ತೊಗೋಬೇಡ್ರೋ, ಸಿಚುವೇಶನ್ ಹೆಂಗೆ ಹೋಗುತ್ತೋ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ. ಏಯ್, ಚೆನ್ನಾಗದಕ್ಕಲ್ಲ ಫೋಟೋ ರಶ್ಮಿದು, ಯಾವಾಗ ತೆಗೆದೆ? ನೋಡ್ಲಾ ಇವನು ಹುಡುಗಿನ ಮರ್ತ್ಬಿಟ್ಟು ನನ್ನ ಹುಡುಗಿನ ಜ್ಞಾಪಕ ಇಟ್ಕೊಂಡವನು. ಅದು ಹಂಗಲ್ಲ ಕಲ. ಧನಲಕ್ಷ್ಮಿ ಆದ್ರೆ 1 ವರ್ಷದಿಂದ ಅಷ್ಟೇ ಗೊತ್ತು. ರಶ್ಮಿ ಸ್ಕೂಲಿಂದನೂ ಕ್ಲಾಸ್ಮೇಟ್ ಅಲ್ವಾ, ನೀನು ಅಪಾರ್ಥ ಮಾಡ್ಕೋಬೇಡ. ನಾನೇ ನಂಗೆ ಅನ್ಕೊಂಡಿಲ್ಲ. ನೀನು ಹೊಲ್ಸ್ ಬಾಯಿ ವಸಿ ಮುಚ್ಚು.
ಲೇ ಸತೀಶ್ ಅವ್ರ ಅಮ್ಮ ಕಲ ಯಾರಲ್ಲ ಅದು ಯಾರಿಲ್ಲ ಕಲ ನೀನಾಡು. ಅಮ್ಮ ನಾನು ಸೂರಿ ಮಾತಾಡ್ತಾ ಇದ್ದೀನಿ. ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತೀವಿ. ಅಮ್ಮ ಸರಿಮ್ಮ, ಆಯ್ತಮ್ಮ. ಏನಂತಲ ಬರ್ತಾ ಅವನಿಗೆ ಫೇಶಿಯಲ್ಲು ಶೇವಿಂಗ್ ಮಾಡಿಸ್ಕೊಂಬರ್ಬೇಕಂತೆ. ಏನಾಯ್ತು? ಏನೂ ಇಲ್ಲ ಕಣಪ್ಪ.